ಯಾವ್ದು ಬೇಕೋ ಹುಡುಗಾಡಿ ಆ ಕಡೆಗೆ ಟೈಮ್ ಪಾಸ್ ಮಾಡ್ಕೊಂಡು 5 ನಿಮಿಷ ಓದಿ 5 ತಾಸು ರೆಸ್ಟ್ ಮಾಡೋದು, ಇಲ್ಲ 10 ನಿಮಿಷ ಓದಿ ಒಂದ್ 2 ತಾಸು 3 ತಾಸು ಫೋನೇ ಮಾತಾಡೋದು, ಅವೆಲ್ಲ ಮಾಡಬಾರ್ದು. ಓದ್ತಿರ್ಬೇಕು, ಬರಿತಿರ್ಬೇಕು. ನಿಮ್ಮ ಒಂದು ಹೆಂಗ ಹೈಫೈ ಇದು ತಲೆ ಓಡಿಸ್ಬೇಕು. ನೀವು ಸರಿಯಾಗಿ ತಿಳ್ಕರಿ. ಸುಮ್ಮನೆ ನೋಡ್ತಿರ್ತಾರೆ ಏನಪ್ಪ ಯಾವ ಹೇಳ್ತಾರೋ ಏನಿಲ್ಲೋ ಒಂದು ಗೊತ್ತಾಗಲ್ಲ. ಬಜೆಟ್ ಬಗ್ಗೆನೇ ತಿಳಿವಲ್ತಂಗ ಅಂತಿರ್ತಾರೆ ಒಬ್ಬೊಬ್ರು. ತಿಳಿವಲ್ತಂತಲ್ಲ, ನಮಗೆ ತಿಳಿತದಂತ ಮಾಡ್ರೆ ನಮಗೆ ಹಂಗೆ ಮಾಡ್ಕೇಸ್ ಓದ್ಕೊಂಡು ಅರ್ಥ ಮಾಡ್ಕೊಂಡಿರ್ತೀವಿ. ನೀವು ಕೂಡ ಅಷ್ಟೇ ಹಂಗೆ ಮಾಡಿ ಓದ್ಕೇಸ್ ಅರ್ಥ ಮಾಡ್ಕೋಬೇಕು. ಯಾರೋ ಹುಟ್ಟಿದಲ್ಲಿಂದ ಯಾವ ಶಾಣೆ ಇದಾನ, ಯಾವ್ನು ಓದ್ತಾನಲ್ಲ ಅವನೇ ಇಂಟೆಲಿಜೆಂಟ್, ಯಾವ್ನು ಓದಂಗಿಲ್ಲ ಅವನೇ ದಡ್ಡ ಅಂತ. ದಡ್ಡ್ರು ಯಾರಿಲ್ಲ ಇಲ್ಲಿ. ಯಾರು ಓದ್ತಾರಲ್ಲ ದಡ್ಡ ಓದಿದ್ಗುಣ ಶಾಣೆನ ಓದ್ತಾನಂತ. ಯಾರು ದೊಡ್ಡ ಮ್ಯಾಲಿನ ಪಂಡಿತರಾಗಿ ಬಂದು ಭೂಲೋಕದಲ್ಲಿ ನಿನ್ಗೆಲ್ಲ ಗೊತ್ತೈತೆ ನೋಡಪ್ಪ, ನಿನ್ಗೆ ಇಳಿಸಿನಿ 4 ಮಂದಿ ಪಾಠ ಮಾಡಂತ ಕಳಿಸಿರಂಗಿಲ್ಲ. ಅವ್ರವ್ರ ಪರಿಸ್ಥಿತಿಲಿ ಅವ್ರವ್ರು ಏನಾಗಿರ್ತಾರಲ್ರಿ ಸುಧಾರಣೆ ಆಗಿರ್ತಾರೆ. ನೀವು ಕರೆಕ್ಟ್ ಆಗಿ ಅಪ್ಡೇಟ್ ಮಾಡ್ಕೊಳ್ಳೋದ್ರನ್ನ ನೆಕ್ಸ್ಟ್ ನೋಡ್ರಿ. ಓದ್ಬೇಕು, ಓದ್ತಾ ಇನ್ನೊಬ್ರಿಗೆ 4 ಮಂದಿಗೆ ಹೇಳಂತ ಕೆಪಾಸಿಟಿ ಬಿಲ್ಡಪ್ ಆಗಿಬಿಡ್ತದ. ಇನ್ನು ನೀವು ಹಲವಾರು ಹುದ್ದೆಗಳನ್ನು ಪಡಿಬೋದು. ನೀವು ಪೊಲೀಸ್ ಅಂತ ಅನಿಸಿರ್ತದ, PS ಆಗಿಬಿಡ್ತೀರಿ, DSP ಆಗಿಬಿಡ್ತೀರಿ, ತಹಶೀಲ್ದಾರ್ ಆಗಿಬಿಡ್ತೀರಿ, ಇಲ್ಲ ಪ್ರೊಫೆಸರ್ ಆಗಿಬಿಡ್ತೀರಿ. ನಾನು ನೋಡಿನಿ ಎಲ್ಲ ಬಹಳಷ್ಟು ಉದಾಹರಣೆಗಳಿದಾವ. ಅದು ಗಮನಿಸ್ಬೇಕು. ನಾವು ಯಾವಾಗ ಓದಕ್ ಆಗೋದಿಲ್ಲ, ಒಂದ್ ಯಾವ್ದೋ ಸಣ್ಣ ನೌಕರಿ ಬಂದ್ರೆ ಸಾಕಪ್ಪ ಅಂತೀವಿ ನಾವು. ಓದಿದ್ರಿಗಿನ ನಾನು ಯಾವ್ದಾದ್ರು ಪಡಿತೀನಿ ಅಂತ ಕೆಪಾಸಿಟಿ ಬಿಲ್ಡಪ್ ಮಾಡ್ಕೋಬೇಕು. ಓದ್ಬೇಕು, ಹೆಂಗಿರ್ಬೇಕು ನಮಗ ಬಡವರಾಗಿರ್ಬೋದು, ಬಟ್ ಪೆನ್ನು ನೋಟ್ಬುಕ್ ಅದೇನಪ್ಪ ಒಂದು 15-20 ರೂಪಾಯಿ, ಒಂದು 5 ರೂಪಾಯಿ ಪೆನ್ ಕುಂತು ಬರಿಬೇಕ್ರಿ. ಒಂದೊಂದು ಅರ್ಧ ಮಸಿ ಕಲಸ ಆಗ್ಬೇಕು ಒಂದ್ ದಿನಕ್ಕೆ. ಆ ರೀತಿ ಸ್ಟಡಿ ಮಾಡ್ಬೇಕು. ಬರೇ ಕಾಮಿಡಿ ಮಾಡಿಕೊಂಡು ಕುಂದ್ರದಲ್ಲ, ಬರೇ ಆ ಕಡೆ ಎಲ್ಲ ತಿರ್ಗಾದಲ್ಲ. ಆ ಕಡೆ ಓದ್ನೆ ಈ ಕಡೆ ಬೇಡ. ಮೊದಲು ನಾವು ಉದ್ದಾರಾಗಮ್. ನಮ್ಮ ತಂದೆ ತಾಯಿಗಳೆಲ್ಲ ಅಲ್ಲಿ ಗಾರೆ ಕೆಲಸ ಮಾಡಕೊಂಟಾರ. ನಾವು ನೋಡಿದ್ರೆ ಇಲ್ಲಿ ಎಂಜಾಯ್ ಮಾಡೋದಲ್ಲ. ನಾವು ಕುಂತ್ಕೆಸೆ ಬರೇಂ ಓದಮ್ ಆಗಿದ್ದಾಗಲಿ 12-1 ಗಂಟೆ ತಾನೆ ಎದ್ದೇಳಮ್. ಮುಂಜಾನೆ 4 ಗಂಟೆಗೆನ ಎದ್ದಿಗೆಸ್ ವಾಕ್ ಮಾಡಮ್, ಓದೋಣ, ಸ್ಟಡಿ ಮಾಡೋಣ ಅಂತಕೇಸೆ ನಿಮ್ ತಲೆಗೆ ಬರಲಿ. ಅವಾಗ ಒಂಥರ ಖುಷಿ ಅನಿಸ್ತದ. ಇಲ್ಲ ಉರಿತಿರ್ತದ, ನೀರು ಕುಡಿಬೇಕಂತ ಅನಿಸ್ತದ, ಮತ್ತೇನೋ ತಿನ್ಬೇಕಂತ ಅನಿಸ್ತಿರ್ತದ. ಬಟ್ ಅದು ನಿಮ್ಗೆ ಪ್ರಾಪರ್ಟಿ ಇಲ್ಲದ್ರೆ ಇನ್ನೂ ಕ್ರಿಟಿಕಲ್. ಅದು ಗೊತ್ತಿರಲ್ಲ. ಅದಕ್ಕೆ ನೌಕರಿ ಸಣ್ಣ ತಗೊಂಡ್ಕೇಸೆ ಜೀವನ ಮಾಡಕ್ ಬರ್ತದೆ. ಅಕ್ಕ ತಂಗಿಯರು ದೊಡ್ಡರಾಗಿರ್ತದೆ, ಮದುವೆ ಮಾಡಬೇಕು, ಬಹಳ ಕಷ್ಟದ ಕೆಲಸ. ತಂದೆ ತಾಯಿಗಳು ವಯಸ್ಸಾಗಿರ್ತದ, ಅವ್ರಿಗೆ ಹಾಸ್ಪಿಟಲ್ ತೋರಿಸ್ಬೇಕು, BP ಶುಗರು ಅವು ಯಾವ ಡಯಾಲಿಸಿಸ್ ಮಾಡಿಸೋ ಏನೇನೋ ಇರ್ತಾವ ರೋಗಗಳು. ಬಟ್ ಏನಂದ್ರೆ ಅವ್ರನ್ನ ಸರಿದೂಗಿಸ್ಬೇಕಲ್ಲ. ಓದ್ಬೇಕಂತ ಸರಿಯಾಗಿ ಓದ್ಕೇರಿ. ಕ್ಲಾಸ್ ನೋಡ್ಬೇಕಂತಿಲ್ಲ, ನೀವು ಏನ ಮಾಡ್ರಿ. ಒಟ್ಟ ನಮ್ಮ ಸಬ್ಸ್ಕ್ರೈಬರ್ ಬೇಡ, ಸಬ್ಸ್ಕ್ರೈಬರ್ ಆಗನಾಗ್ರಿ, ಬಿಡ್ರಿ. ನೀವೇನ್ ಮಾಡೋದಿಲ್ಲ. ನಾವು ಅದಕ್ಕೆ ಒಂದಿನ ಸಬ್ಸ್ಕ್ರೈಬರ್ ಆಗ್ರಿ, ಶೇರ್ ಮಾಡ್ರಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಿಮ್ಮ ಇಷ್ಟ ರೀ, ನಿಮ್ಮ ಜೀವನ ನಿಮ್ಮ ಕೈದಾಗೈತೆ. ಇಂಟ್ರೆಸ್ಟ್ ಇದ್ರೆ ನೋಡ್ತೀರಿ, ಇಲ್ಲ ಅಂದ್ರೆ ಬಿಡ್ತೀರಿ. ಹೌದು, ನಾವು ಇಲ್ಲಪ್ಪ ಆಗು ನೋಡು ಅಂತ ನಮ್ಗೆ ಯಾಕೆ ಬೇಕು? ಹೌದು, ನಾವು ಹೇಳೋದೈತೆ, ಧರ್ಮ ಹೇಳಕತ್ತೀವಿ. ನೀವು ಕೇಳಬೇಕು, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇನ್ನು ಓದ್ಕೇರಿ, ನ್ಯೂಸ್ ಪೇಪರ್ ಓದ್ಕೇರಿ, ಡೈರೆಕ್ಟಾಗಿ ನ್ಯೂಸ್ ನೋಡ್ರಿ, ಡೈರೆಕ್ಟಾಗಿ ಬಜೆಟ್ ಮಂಡಿಸೋದು ನೋಡ್ರಿ. ಇನ್ನು ಬೇರೆ ಪಾಠ ಮಾಡ್ತಾರೆ, ಅದನ್ನ ಕೇಳ್ರಿ. ನೀವು ಕರೆಕ್ಟಾಗಿ ಅಪ್ಡೇಟ್ ಮಾಡಿ. ನಾನು ಇನ್ನು ಸ್ವಲ್ಪ ದಿನ ತಡ್ರಿ, 7 ಗಂಟೆ ಕರೆಕ್ಟ್ ಎಕ್ಸಾಕ್ಟ್ ಆಗಿ ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ತೀನಿ. ಅದು ಪ್ಲಾನ್ ಮಾಡ್ಕೊಂಡ್ರೆ ಟೈಮ್ ಬೇಕಲ್ಲ. ಟೈಮ್ ನಮಗೆ ಟೈಮ್ ಭಾಳ ಕಷ್ಟದ ಕೆಲಸ ಐತಿ. ನಾವು ನಿಮ್ಮಂಗೆ ಖಾಲಿ ಕುಂದ್ರೆ ಡೈಲಿ ಬೆಳಗ್ಗೆ 7 ಗಂಟೆಗೆ ಒಂದ್ಸಲ, 9 ಗಂಟೆಗೆ ಒಂದ್ಸಲ, 10 ಗಂಟೆಗೆ ಒಂದ್ಸಲ ಮಾಡ್ಕೊಂಡು ಕುಂದ್ರೆ ಟೈಮ್ ಇಲ್ಲ. ನೌಕರಿ ಮಾಡಬೇಕು, ಆ ಕಡೆ ಕ್ಲಾಸ್ ಮಾಡ್ಬೇಕಂದ್ರೆ ಕಷ್ಟದ ಕೆಲಸ ಐತೆ. ನಾವು ಬೆಳಗ್ಗೆ 7 ಗಂಟೆಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಡೈಲಿ ಕರೆಂಟ್ ಅಫೇರ್ಸ್ ಮಾಡೋದಂತ